ವಿಮಾನ ಕೋಲಾಹಲ. ಬಸ್ಸು ಸಿಗ್ತಾ ಇಲ್ಲ, ಟ್ರೈನು ಸಿಗ್ತಾ ಇಲ್ಲ, ಬಸ್ಗಳ ಸಮಸ್ಯೆ ಆಗ್ಬಿಟ್ಟಿದೆ. ಹಬ್ಬ ಅಂತೆಲ್ಲ ಹೇಳಿ ಹೇಳಿ ನಾವು ನೋಡ್ತಾ ಇದ್ವಿ. ವಿಮಾನಗಳದ್ದು ಇದೇ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದು 6 ದಿನಗಳಿಂದ ಮುಂದುವರೆದ ಇಂಡಿಗೋ ವಿಮಾನಗಳ ಅಧ್ವಾನ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಿಮಾನಗಳ ವಿಳಂಬ ಮುಂದುವರಿತಾ ಇದೆ. ಕಾದು ಕಾದು ಏರ್ಪೋರ್ಟ್ನಲ್ಲಿ ಪಾಪ ನಿದ್ದೆಗೆ ಜಾರ್ಬಿಟ್ಟಿದ್ದಾರೆ ಪ್ರಯಾಣಿಕರು. ಏರ್ಪೋರ್ಟ್ನಲ್ಲಿ ಟರ್ಮಿನಲ್ 1ರಲ್ಲೇ ಕೂತಿದ್ದಾರೆ ಪ್ರಯಾಣಿಕರು. ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಆಗಿದ್ದರೆ ಯಾರಾದರೂ ಬ್ಯಾಟು ಬಾಲು ತೊಗೊಂಡೋಗಿ ಕ್ರಿಕೆಟ್ ಆಡ್ಕೊಂಡು ಕೂತಿರೋರೇನೋ. ಮುಂದುವರೆದಿದೆ ಇಂಡಿಗೋ ವಿಮಾನಗಳ ಸ್ಥಗಿತ ಕಾರ್ಯ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಿಮಾನಗಳ ವಿಳಂಬ ಈಗ ಸಿಕ್ಕಾಪಟ್ಟೆ ಆಗಿದೆ. ಪಾಪ ಅಲ್ಲೇ ನಿದ್ದೆಗೆ ಜಾರಿದ್ದಾರೆ ಪ್ರಯಾಣಿಕರು. ಏನು ಮಾಡೋಕ್ಕಾಗುತ್ತೆ? ಯುವರ್ ಫ್ಲೈಟ್ ಈಸ್ ರೆಡಿ ಅಂತಂದರೆ ಮುಗಿದು ಎದ್ದು ಓಡಬೇಕು ಅವರು. ಇದೊಂದು ಸಮಸ್ಯೆ. ಯಾವ್ದಾದ್ರು ಬಸ್ ಹೋಗ್ತಾ ಇದೆಯಾ, ಹತ್ಬಿಡೋಣ, ನಡಿಯತ್ಲಾಗ ನಿಂತ್ಕೊಂಡಾದ್ರೂ ಹೋಗೋಣ, ಕುತ್ಕೊಂಡಾದ್ರೂ ಹೋಗೋಣ, ಸೀಟ್ ಸಿಕ್ಕಾಗ ಮುಂದೆ ನೋಡೋಣ ಅನ್ನೋಕ್ಕೆ ಆಗಲ್ವಲ್ಲ. ಪಾಪ ಅಲ್ಲಿ ನೋಡಿ ಪರಿಸ್ಥಿತಿ. ಇದು ಕಾಸು ಕೊಟ್ಟುಬಿಟ್ಟು ಹಿಂಗೆ ಹೋಗಿ ಮಲ್ಕೋಬೇಕು. ಕಾಯೋದು ಅಂದರೆ ಇದು. ನೋಡಿ ನೋಡಿ, ಬಸ್ ಹತ್ತವರೆಲ್ಲ ಬಸ್ ಸಿಗ್ತಾ ಇಲ್ಲ ಅಂತಿರಲ್ಲ. ನೋಡಿ ಅಲ್ಲಿ ವಿಮಾನನೂ ಸಿಗ್ತಾ ಇಲ್ವಂತೆ. ಈಗ ವಿಮಾನಕ್ಕಾಗಿ ಕಾಯುವಂಥ ದೃಶ್ಯಗಳು. ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಇಲ್ಲೆಲ್ಲಾದರೂ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ ಕ್ಯಾನ್ಸಲ್ ಅಂದರೆ ಮುಗಿದೋಯ್ತು, ಓ ಅಂತ ನಿಂತ್ಬಿಡ್ತಾರೆ. ಇಲ್ಲಿ ನೋಡಿ, ವಿಮಾನ ಕ್ಯಾನ್ಸಲ್ ಅಂದರೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ಬಾಯ್ ಬಡ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ, ಕಾಯಬೇಕು. ಇಲ್ಲ ದುಡ್ಡು ಹಾಕ್ತೀವಿ ಬಿಡಿ, ಹೋಗಿ ಅತ್ಲ ಅಂತಾರೆ. ಹಾಗೆ ಆಯಾ ಕ್ಯಾಟಗರಿಗೆ ತಕ್ಕಂಗೆ ಜನ ಹೇಗೆ ಬಿಹೇವ್ ಮಾಡ್ತಾರೆ. ಇದೇ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಗದೇ ಇದ್ದಿದ್ರೆ ಏನು ಮಾಡ್ತಾಯಿದ್ರು? ಡಿಪೋ ಮ್ಯಾನೇಜರಿಗೆ ಕರಿಯೋ, ಎಲ್ಲಿ ಬಸ್ಸು ಕರಿಯೋ, MD ಎಲ್ಲಿ ಕೇಳ್ತಾಯಿದ್ರು. ಇಲ್ಲಿ ಕೇಳಿ ಏರ್ಪೋರ್ಟಲ್ಲಿ. ನನ್ನ ಸಹೋದ್ಯೋಗಿ ಮುದ್ದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಬಸ್ಗಳಿಗೋಸ್ಕರ ಕಾಯ್ಕೊಂಡು ಕೂತು ಬಸ್ ಸಿಗದೆ ಜನ ಪರದಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ. ಬಟ್ ವಿಮಾನಗಳಿಗೋಸ್ಕರ ಈ ರೀತಿಯಾಗಿ ಕಾಯ್ಕೊಂಡು ಕೂತ್ಕೊಂಡು ಒಳ್ಳೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ಕೊಂಡು ಮಲ್ಕೊಳ್ಳೋ ರೀತಿಯಲ್ಲಿ ಆಗ್ಬಿಟ್ಟಿದೆಯಲ್ಲ ದುಸ್ಥಿತಿ ಅಂತ ವಿಮಾನದಲ್ಲಿ. ಖಂಡಿತ ಅರುಣ್, ನಿಜಕ್ಕೂ ಕೂಡ ನಮ್ಮ ಕಾಸನ್ನು ಕೊಟ್ಟು ಕೈ ಸುಟ್ಕೊಳ್ತೀವಿ, ನಾವು ಕಷ್ಟವನ್ನು ತಗೊಳ್ತೀವಿ ಅಂತಾರಲ್ಲ, ಆ ರೀತಿಯ ಪರಿಸ್ಥಿತಿ ಇವತ್ತು ಪ್ರಯಾಣಿಕರದಾಗಿರುವಂಥದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಇವತ್ತು ಕೂಡ 61 ವಿಮಾನಗಳ ರದ್ದಾಗಿರುವಂಥದ್ದು. ಹಾಗಾಗಿ ಪ್ರಯಾಣಿಕರು ಪರದಾಡುವಂಥ ಪ್ರಸಂಗಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಅಂದರೆ ಹಿಂದೆ ಇದ್ದಂಥ ಆಕ್ರೋಶದ ವರ್ತನೆಗಳಿಲ್ಲ. ಹಾಗಾಗಿ ನಮಗೇನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ವೆಯ್ಟ್ ಮಾಡಲೇಬೇಕು ಅಂತೇಳಿ ಇವತ್ತು ಗಂಟೆಗಟ್ಟಲೆ ಕಾದಂಥ ಪ್ರಯಾಣಿಕರು ಕೊನೆಗೆ ನಿದ್ದೆಗೆ ಜಾರುವಂಥ ದೃಶ್ಯಗಳಲ್ಲಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಕೂಡ ಟರ್ಮಿನಲ್ 1ರ ಮುಂಭಾಗ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇರಿ. ತಾವು ಇಲ್ಲಿ ಪ್ರಯಾಣಿಕರು ಬೆಳಗ್ಗೆಯಿಂದಲೂ ಕೂಡ ಗಂಟೆಗಟ್ಟಲೆ ಇಲ್ಲಿ ಒಂದು ಎಕ್ಸ್ಟ್ರಾ ಚೇರ್ಗಳನ್ನು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಚೇರ್ಗಳಲ್ಲಿ ಕೂತ್ಕೊಂಡು ಕಾಯುವಂತಹ ಪರಿಸ್ಥಿತಿ. ಕಾದು ಕಾದು ಸುಸ್ತಾಗ್ತಿದ್ದಾರೆ. ನಮ್ಮ ಫ್ಲೈಟ್ ಡಿಲೇ ಅಂತೇಳಿ ಬಹಳ ಬೆಳಗ್ಗೆ 6 ಗಂಟೆಗೆ ಬಂದವರು ಕೂಡ ಇನ್ನೂ ಡಿಲೇ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ. ಪ್ರಯಾಣಿಕರು ಮಕ್ಕಳನ್ನು ಹಾಕ್ಕೊಂಡು, ತಾಯಂದಿರು ಎಲ್ಲರೂ ಕೂಡ ಪರದಾಡುವಂಥ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇದೆ. ಬಹುತೇಕರು ಕೂಡ ಇವತ್ತು ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಪ್ರಸಂಗಗಳು. ಏನಪ್ಪ, ನಮ್ಮ ದುಡ್ಡು ಕೊಟ್ಬಿಟ್ಟಿದ್ದೀವಿ, ಇವತ್ತು ನಾವು ಹೋಗುವಂಥ ಪ್ಲಾನ್ ಎಲ್ಲ ಫಿಕ್ಸ್ ಆಗಿದೆ, ಆದರೆ ಕೊನೆ ಕ್ಷಣದಲ್ಲೆಲ್ಲ ರದ್ದಾಗ್ತಿದೆಯಲ್ಲ, ಏನು ಮಾಡೋದು ಅನ್ನೋಂಥ ದಿಕ್ಕು ತೋಚದಂಥ ಪರಿಸ್ಥಿತಿಗಳು ಅವ್ರದ್ದಾಗಿರುವಂಥದ್ದು. ಬಹುತೇಕರು ಇವತ್ತು ಇಲ್ಲಿ ನಿದ್ದೆಗೆ ಜಾರ್ತಾ ಇದ್ದಾರೆ. ಟೈಮ್ ಟು ಟೈಮ್ ಊಟ ಇಲ್ಲ, ನೀರಿಲ್ಲ. ನಿನ್ನೆ ಅಷ್ಟೇ ಒಂದಷ್ಟೊತ್ತು ಊಟ ಕೊಟ್ಟರು, ಆದರೆ ಇವತ್ತು ಊಟ ಇಲ್ಲ, ಬರೀ ನೀರು, ಕಾಫಿ, ಟೀಗೆ ಅಷ್ಟೇ ಸೀಮಿತ ಮಾಡಲಾಗ್ತಾ ಇದೆ. ಹಾಗಾಗಿ ಬಹುತೇಕ ಪ್ರಯಾಣಿಕರು ಈಗಲೂ ಕೂಡ ಪರದಾಡುವಂಥ ಪ್ರಸಂಗಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಇಂಡಿಗೋ ವಿಮಾನಗಳ ರದ್ದೇನೋ ಆಗ್ತಾ ಇದೆ, ಆದರೆ ಮೊನ್ನೆ ಕಾಣಿದಷ್ಟು ಜನದಟ್ಟಣೆ ಇಲ್ಲದೆ ಇರ್ಬೋದು, ಆದರೆ ಈಗಲೂ ಕೂಡ ತಮ್ಮ ವಿಮಾನ ಇದೆ ಅನ್ನೋಂಥ ಮಾಹಿತಿಯನ್ನು ಅರಿತಂತ ಬಂದಂಥ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ದಾರೆ. ಈ ಕಾಯುವಂಥ ಪರಿಸ್ಥಿತಿಗಳು ಯಾಕೆ ಅಂತ ಹೇಳಿದ್ರೆ, ನಿಮ್ಮ ವಿಮಾನ ಒಳಗಡೆ ಇದ್ದರೆ ಮಾತ್ರ ಇವರನ್ನು ಒಳಗಡೆ ಕಳಿಸ್ತಾರೆ. ಮೊದಲೇ ಇಲ್ಲಿ ಚೆಕ್ ಇನ್ ಮಾಡೋಕ್ಕಿಂತ ಮೊದಲೇ ಏರ್ಪೋರ್ಟ್ನ ಆಡಳಿತ ಸಿಬ್ಬಂದಿ ಏನಿದ್ರೆ ಅವರು ಕೆಲವು ಸಹಾಯಕ ಸಿಬ್ಬಂದಿಯನ್ನು ನೇಮಕ ಮಾಡಿದರೆ ಏರ್ಪೋರ್ಟ್ನ ಒಳಭಾಗದಲ್ಲಿ ಫ್ಲೈಟ್ ರೆಡಿ ಆಗುತ್ತೆ, ಇನ್ನೇನು 1 ಗಂಟೆ ಇದೆ ಅಂದಾಗ 1 ಗಂಟೆ ಆ ಸಮಯದಲ್ಲಿ ಎಲ್ಲರನ್ನೂ ಕರೀತಾರೆ. ಇವರು ಎದ್ದು ಒಳಗಡೆ ಹೋಗ್ಬೇಕಿಲ್ಲ ಅಂತಂದರೆ ಅವ್ರು ಅಲ್ಲಿವರೆಗೂ ಇಲ್ಲೇ ಕೂತಿರಬೇಕು. ಡಿಲೇ ಅಂತ ಎಷ್ಟೊತ್ತಂತ ಕಾಯಕ್ಕಾಗುತ್ತೆ. ಹಾಗಾಗಿ ಸಹಜವಾಗಿ ಇವತ್ತು ಪರದಾಡ್ತಿದ್ರೆ ನಿದ್ದೆಗೆ ಜಾರ್ತಾ ಇರುವಂಥ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಅರುಣ್. ಓಕೆ ಮುದ್ದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.